ಬೆಂಗಳೂರಿನಲ್ಲಿ 2 ಕೋಟಿ ಅಪಹರಣ ಆಗಿದೆ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕರಣದಲ್ಲೇ ಒಂದು ತಿರುವು ಸಿಗ್ತಾ ಇದೆ. ಯಾರು ದೂರನ್ನ ಕೊಟ್ಟನೋ ಆತನೇ ಈ ಪ್ರಕರಣದ ಆರೋಪಿ ಅನ್ನೋದು ಕೂಡ ಗೊತ್ತಾಗಿದೆ. ವಿದ್ಯಾರಣ್ಯಪುರ ಪೊಲೀಸರಿಂದ ಒಟ್ಟು 15 ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳಿಂದ 1 ಕೋಟಿ 11 ಲಕ್ಷ ನಗದನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. 4 ಕಾರು, 1 ಲಾಂಗ್, 3 ಚಾಕುಗಳು ಕೂಡ ಈ ಆರೋಪಿಗಳ ಬಳಿ ಇತ್ತು. ಜೊತೆಗೆ 4 ದ್ವಿಚಕ್ರ ವಾಹನ, 2 ಆಟೋ, 8 ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಜೂನ್ 25ರಂದು ಎಂಎಸ್ ಪಾಳ್ಯದಲ್ಲಿ ಹಾಡು ಹಗಲೇ ಒಂದು ದರೋಡೆ ನಡೆದಿತ್ತು. ಉದ್ಯಮಿಯೊಬ್ಬರಿಂದ ತೆಗೆದುಕೊಂಡು ಬಂದಂತಹ 2 ಕೋಟಿಯ ಹಣ ಅದನ್ನ ಕನ್ವರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ತಂದು ಆ ನಂತರದಲ್ಲಿ ಅದನ್ನ ಖದೀಮರು ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಡ್ರಾಮಾ ಮಾಡಿದಂತ ಶ್ರೀಹರ್ಷ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಅನ್ನೋದು ಈಗ ಗೊತ್ತಾಗಿದೆ. ಡಾಲರ್ಸ್ ಕನ್ವರ್ಟ್ ಮಾಡೋದಾಗಿ ಹೇಳಿ ಹಣವನ್ನ ಒಬ್ಬರಿಂದ ಪಡ್ಕೊಂಡು ಬರಲಾಗುತ್ತೆ. ಉದ್ಯಮಿಯೊಬ್ಬರಿಂದ ಹಣ ಪಡೆದ ನಂತರದಲ್ಲಿ ಶ್ರೀಹರ್ಷ ದರೋಡೆ ನಡೆದಿದೆ ಅಂತ ಒಂದು ನಾಟಕವನ್ನ ಕಟ್ಟುಕತೆಯನ್ನ ಹೇಳಿದ್ದಾರೆ. ದೂರದಾರ ಶ್ರೀಹರ್ಷನೇ ದರೋಡೆಯಲ್ಲಿ ಭಾಗಿಯಾದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶ. ಹರ್ಷನನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸರು. ಮತ್ತು ತನಿಖೆಯ ಹಂತದಲ್ಲಿ ಯಾತಕ್ಕಾಗಿ ಈ ರೀತಿಯಾಗಿ ನಂಬಿಸಿ ಮೋಸ ಮಾಡಿ ಕೊನೆಗೆ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದು ಹೇಗೆ ಅನ್ನೋದೆಲ್ಲವೂ ಕೂಡ ಬಟಾಬೈಲಾಗಿದೆ. 2 ಕೋಟಿ ಹಣವನ್ನ ತೆಗೆದುಕೊಂಡು ಬಂದಂತೆ ಮಾಡಿ ನಂತರ ಯಾರೋ ಕದ್ದು ಹೋದಂತೆ ಮಾಡಿ ಅದನ್ನ ದೊಡ್ಡ ರೀತಿಯಲ್ಲೇ ಪ್ಲಾನ್ ಅನ್ನ ರೂಪಿಸಿದ್ದ. ಇದರಲ್ಲಿ ನಂದೇನು ಪಾತ್ರ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ದ. ಆದರೆ ಪೊಲೀಸರಿಗೆ ಅನುಮಾನ ಬಂದಿತ್ತು, ಏನೋ ಈಗ ಅದಕ್ಕೆ ಭಾಗಿಯಾದಂಥವ್ರು ಏನಿದ್ದಾರೆ ಆ ಹಣವನ್ನು ತೆಗೆದುಕೊಂಡು ಹೋದವರು ಇವನ ಜೊತೆಗೆ ಲಿಂಕ್ ಇದ್ದಿದ್ದು ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು. ಆ ಹಿನ್ನೆಲೆಯಲ್ಲಿ ಆತನನ್ನ ಬಂಧನಕ್ಕೆ ಒಳಪಡಿಸಿ ನಂತರ ವಿಚಾರಣೆಯನ್ನು ನಡೆಸಿದಾಗ ಒಪ್ಕೊಂಡಿದ್ದಾನೆ. In Vidyanpura police station limits, there was a case registered last month where around 2 crores cash was taken away. Case was registered as a dacoity case wherein few people have attacked a person and taken away the cash. So based on this information, our police have gone ahead and done an investigation. In this investigation, an interesting thing has come out that this money was being on the pretext of getting it converted into in a legal form, cash into the accounts. They had assured some people, and based on that, this gang had manipulated things, and the person who has given the complaint is one of the main accused. He himself has masterminded it. He has got into an agreement, means there are some 15 to 20 people, of which 15 we have arrested. These 15 people, they have formed 2 groups. One group claims that they will do all this paperwork regarding this cash transaction.